ಒಂದು ವಾರದಿಂದ ನೋಡ್ತಾ ಇದ್ದೀನಿ. ಮನೆಗೆ ಯಾಕೆ ಲೇಟಾಗಿ ಬರ್ತಾ ಇದೆಯಾ? ನೆನ್ನೆ ಪೂಜಾ ಶಾಪಿಂಗ್ ಕರ್ಕೊಂಡೋಗಿದ್ಲು, ಅದಕ್ಕೆ ಲೇಟ್ ಆಯ್ತು. ಪೂಜನ್ ಜೊತೆ ಶಾಪಿಂಗ್ ಹೋಗಿದ್ದ ಅಥವಾ ಪ್ರದೀಪ್ ಜೊತೆ ಸುತ್ತಕ್ಕೆ ಹೋಗಿದ್ದ? ನೀವು ಕವರ್ ಮರ್ತೋಗಿದ್ದಾಗ ನಿಮ್ಮ ಕವರ್ ಕೊಡೋದಕ್ಕೆ ನಿಮ್ಮ ಮನೆ ಡೋರ್ ಹತ್ರ ಬಂದಿದ್ದೆ. ನಿಮ್ಮ ಹಸ್ಬೆಂಡ್ ಅಲ್ಲಿ ತುಂಬಾ ಗಲಾಟೆ ಮಾಡ್ತಾ ಇದ್ರು. ಮೊನ್ನೆಯಿಂದ ನೋಡ್ತಾನೆ ಇದ್ದೀನಿ. ಬೆಳಗ್ಗೆ ಬೇಗ ಹೋಗ್ತೀಯಾ, ರಾತ್ರಿ ಲೇಟಾಗಿ ಬರ್ತೀಯಾ, ಅಡುಗೆ ಸರಿಯಾಗಿ ಮಾಡಕ್ಕಲ್ಲ. ನೀನು ಇಷ್ಟ ಬಂದಾಗ ನೀನಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನೀವು ಬೆಳಗ್ಗೆ ಕುಡ್ಕೊಂಡು ಮನೆ ತುಂಬಾ ಗಲೀಜ್ ಮಾಡ್ಕೊಂಡು ಅದನ್ ಮಾಡು ಇದನ್ ಮಾಡು ಅಂತ ಕೇಳ್ದಾಗೆಲ್ಲ ಮಾಡಿ ಹಾಕೋಕೆ ನಾನೇನ್ ಮನೆ ಕೆಲ್ಸದವಳಲ್ಲ. ಹೇಯ್, ಏನೇ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ನಾನೇನು ನಿಮ್ಮಪ್ಪನ ದುಡ್ಡಲ್ಲ ಕುಡಿತಾ ಇದ್ದೀನಿ? ನಿಮ್ಮ ಹಸ್ಬೆಂಡ್ ಏನೋ ಅಷ್ಟೊಂದು ಗಲಾಟೆ ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ನಾನಂದ್ರೆ ಇಷ್ಟ ಇಲ್ಲ, ಅದಕ್ಕೆ. ಅವಳು ಒಂಥರ ದರಿದ್ರ ಇದ್ದಂಗೆ ನನಗೆ. ಅವನಿಗೋಸ್ಕರ ಮದುವೆ ಆದ ಅಷ್ಟೇ, ಅದು ಬಿಟ್ಟರೆ ಅವಳ ಕಂಡ್ರೆ ಒಂಚೂರು ಇಷ್ಟ ಇಲ್ಲ. ಹೋಗು, ನಾನು ನೋಡ್ತೀನಿ ಇನ್ನು ಎಷ್ಟು ದಿನ ಅಂತ ಆಚೆ ಹೋಗ್ತೀಯಾ. ಯಾಕೆ ಮತ್ತೇನಾದ್ರೂ ಜಗಳನಾ? ಏನಿಲ್ಲ, ಸುಮ್ಮನೆ ಕಾಲ್ ಮಾಡಿದೆ. ಸರಿ ಕಣೆ, ಹಾಗಿದ್ರೆ ರಿಲೇಟಿವ್ಸ್ ಹೋದ್ಮೇಲೆ ನಾನೇ ಕಾಲ್ ಮಾಡ್ತೀನಿ. ಸ್ವಲ್ಪ ದಿನ ಇರು, ಅವಳೇ ಮನೆ ಬಿಟ್ಟು ಹೋಗ್ಬೇಕು, ಆ ಥರ ಮಾಡ್ತೀನಿ. ಇವಾಗ ನೀವು ಯಾವ ಪರಿಸ್ಥಿತಿಲಿದ್ದೀರಾ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಈ ಟೈಮಲ್ಲಿ ಎಷ್ಟು ಜನಕ್ಕೆ ಅಂತ ಫೋನ್ ಮಾಡ್ತೀರಾ, ಎಲ್ಲಿಗೆ ಅಂತ ಹೋಗ್ತೀರಾ ಮೇಡಮ್? ಮದ್ವೆ ಆಗಿದ್ದೀವಿ ಅನ್ನೋ ಒಂದು ಕಾರಣಕ್ಕೆ ಜೊತೆಗಿದ್ದೀವಿ ಬಿಟ್ರೆ ಅವ್ರು ಯಾವತ್ತೂ ನನ್ನ ಹೆಂಡತಿಯಾಗಿ ನೋಡೇ ಇಲ್ಲ.